ಬಿಜೆಪಿ ಇಡೀ ಭಾರತದ ನಕ್ಷೆಯಲ್ಲಿ ತನ್ನ ಕೇಸರಿ ಧ್ವಜವನ್ನ ಅರಳಿಸುವಲ್ಲಿ 80%ಕ್ಕೂ ಹೆಚ್ಚು ಯಶಸ್ವಿಯಾಗಿದೆಯಲ್ಲ, ಅದರ ಸ್ಟ್ರಾಟಜಿ ಏನು? ಒಂದು ಪಕ್ಷ ಚುನಾವಣೆಯನ್ನಷ್ಟೇ ದೃಷ್ಟಿಯಲ್ಲಿ ಇಟ್ಟುಕೊಂಡು 2-3 ತಿಂಗಳಿರುವಾಗಲೋ 1 ತಿಂಗಳಿರುವಾಗಲೋ ರೋಡ್ ಶೋ ಅಂತೆ, ಪ್ರೆಸ್ ಮೀಟ್ ಅಂತೆ, ಹಾ ಹೂ ಭಾಷಣ ಅಂತೆ, ಅದೆಲ್ಲ ಮಾಡಿದ್ರೆ ನಡೆಯುವುದಿಲ್ಲ. ಬಹುಸಂಖ್ಯಾತರಾಗಿಯೂ ಕೂಡ ಬದುಕಲ್ಲದ ಬದುಕು, ಮಾನವೀಯತೆಯ ಬದುಕಿಗೆ ಒಂದು ನಿರೀಕ್ಷೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೊತ್ತಿಗೆ ತಮ್ಮ ಜೀವ ಹೋಗ್ತದೆ ಅಂತ ಗೊತ್ತಿಲ್ಲ, ಮನೆಗೆ ಬೆಂಕಿ ಬೀಳ್ತದೆ ಅಂತ ಗೊತ್ತಿಲ್ಲ, ನಮ್ಮ ಹೆಣ್ಣು ಮಕ್ಕಳು ಹೊರಗಡೆ ಹೋದವರು ವಾಪಸ್ ಬರ್ತಾರೆ ಅಂತ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ಅವರು ಏನ್ ಮಾಡಿದ್ರು? ಕೇವಲ ಕೋರ್ಟು, ಕೇವಲ ವ್ಯಾಜ್ಯ, ಕೇವಲ ಧಮಕಿ, ಕೇವಲ ಜೋರು, ಕೇವಲ ಮೋದಿ ಮೇಲ್ ದಾಳಿ, ಕೇವಲ ಅಮಿತ್ ಶಾ ಮೇಲ್ ದಾಳಿ, ಕೇವಲ ಕೇಂದ್ರ ಸರ್ಕಾರದ ಮೇಲ್ ದಾಳಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದವರೆಲ್ಲ ದೀರ್ಘ ಆಗತ್ತೆ ಅಂತ ನೀವು ಮೆಸೇಜ್ ಹಾಕ್ತಾ ಇದ್ದೀರಿ, ನನ್ನನ್ನು ಎಚ್ಚರಿಸ್ತಾನೂ ಇದ್ದೀರಿ. ಆದರೆ ನಾನು ಎತ್ತಿಕೊಳ್ಳುವ ಸಬ್ಜೆಕ್ಟ್ ಏನಿರುತ್ತೆ ಅಂದರೆ, ಒಂದು ಸಮಗ್ರವಾದಂಥ ಒಂದು ವರದಿಯನ್ನು, ವಿಶ್ಲೇಷಣೆಯನ್ನು ಕೊಡುವಂಥ ನೆಲೆಯಲ್ಲಿ ಇರೋದ್ರಿಂದ ಸ್ವಲ್ಪ ದೀರ್ಘ ಆಗತ್ತೆ, ನೀವು ಸಹಿಸ್ಕೊಳ್ತೀರಿ ಅಂತ ಅಂದ್ಕೊಳ್ತೇನೆ. ಬಂಗಾಲದ ಚುನಾವಣೆಯ 2 ಹಂತಗಳು ಮುಗಿದಿವೆ. ಸ್ವತಂತ್ರ ಭಾರತದಲ್ಲೇ ಚರಿತ್ರಾರ್ಹವಾದಂಥ 93% ವೋಟಿಂಗ್ ಆಗಿದೆ. ಬಂಗಾಲದ ಇಡೀಯದಾದಂಥ ಚರಿಷ್ಮಾವನ್ನೇ 2026ರ ಈ ಚುನಾವಣೆ ಬದಲಾಯಿಸ್ಲಿಕ್ಕಿದೆ ಅನ್ನುವಂಥದ್ದು 6ರಿಂದ 8 ಸಮೀಕ್ಷೆ ಬಂದಿದೆ. ಅದರಲ್ಲಿ ಕೇವಲ 2 ಸಮೀಕ್ಷೆ ಮಾತ್ರ ಮಮತಾ ಬ್ಯಾನರ್ಜಿ ಅವರ ಒಂದು ಅಧಿಕಾರ ಮರಳಲಿದೆ ಅಂತ ಹೇಳಿದ್ರೆ, ಉಳಿದ ಎಲ್ಲ ವಿಶ್ವಾಸಾರ್ಹವಾದಂಥ ಮತ್ತು ಹಿಂದಿನ, ಅದು ಬಿಹಾರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ದಿಲ್ಲಿ ಇರ್ಬೋದು, ಇಂತಹ ಚುನಾವಣೆಗಳಲ್ಲಿ ನಿರ್ಣಾಯಕವಾಗಿ ಎಕ್ಸಿಟ್ ಪೋಲ್ ಅನ್ನ ಮಾಡಿದಂಥ ಸಮೀಕ್ಷೆಗಳು ಭರ್ಜರಿಯಾಗಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಷ್ಟೇ ಅಲ್ಲ. ಒಂದು ಸಮೀಕ್ಷೆ ಯಾವ ಮಟ್ಟದಲ್ಲಿ ಹೇಳ್ತಾ ಇದೆ ಅಂತಂದ್ರೆ, ನಿನ್ನೆ ಸಂಜೆ ಅಂದ್ರೆ ಮತದಾನ ಆದಂಥ ಸಂಜೆ 29ರ ಸಂಜೆ 6:30ಯ ನಂತರ ಬಂಗಾಲದ ಜನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಮೇ 4ರ ಫಲಿತಾಂಶ ಬಂದು ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಕೊಡುವುದು ಮತ್ತು ಸುವೇಂದು ಅಧಿಕಾರಿ ಬಂಗಾಲದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವುದು ಶತಸಿದ್ಧ ಅನ್ನುವ ಮಟ್ಟಕ್ಕೆ ಸಮೀಕ್ಷೆ ಬಂದು ನಿಂತಿದೆ. ನನಗೆ ಈ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾದದ್ದು, ಬಂಗಾಲ, ಅಸ್ಸಾಂ ಮತ್ತು ಈ 5 ರಾಜ್ಯಗಳಲ್ಲಿ ಈಗಾಗಲೇ ಅಸ್ಸಾಂ ಮತ್ತು ಪುದುಚೇರಿ 100ಕ್ಕೆ 100 ಅದು ವಿನ್ ಆಗಿದೆ. ಎಲೆಕ್ಷನ್ ಪೂರ್ವದಲ್ಲೇ ಈ ಮತಕ್ಕೆ, ಈ ಒಮ್ಮತಕ್ಕೆ, ಈ ನಿರ್ಣಯಕ್ಕೆ ಭಾರತದ ಜನತೆ ಬಂದಾಗಿತ್ತು. ಅದೀಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಇನ್ನು ಕೇರಳದಲ್ಲಿ ಬಿಜೆಪಿ ಅತ್ಯಂತ ಒಂದು ನಿರ್ಣಾಯಕವಾದಂಥ ನೆಲೆಗೆ ತನ್ನ ವೋಟ್ ಶೇರ್ ಅನ್ನ, ಸೀಟನ್ನ ಉಜ್ವಲವಾಗಿಸಿಕೊಳ್ತದೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅಲ್ಲಿ ಅಷ್ಟರ ಮಟ್ಟಿಗೆ ಬಿಜೆಪಿ ತೃಪ್ತಿ ಪಟ್ಕೊಳ್ಬೇಕು. ಮತ್ತೆ ಒಂದು ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಇದ್ದದ್ದೇ ಅದನ್ನ, ಈ 15 ವರ್ಷಗಳಲ್ಲಿ ಮುಖ್ಯವಾಗಿ ಬಿಜೆಪಿ ಇಡೀ ಭಾರತದ ನಕ್ಷೆಯಲ್ಲಿ ತನ್ನ ಕೇಸರಿ ಧ್ವಜವನ್ನ ಅರಳಿಸುವಲ್ಲಿ 80%ಕ್ಕೂ ಹೆಚ್ಚು ಯಶಸ್ವಿಯಾಗಿದೆಯಲ್ಲ, ಅದರ ಸ್ಟ್ರಾಟಜಿ ಏನು? ಅದರ ಮರ್ಮ ಏನು? ಅದರ ಮಾರ್ಗ ಏನು? ಅದು ಯಾವ ರೀತಿಯೆಲ್ಲ ಇಡೀಯದಾಗಿ ಆ ಕಾಯುವಿಕೆಯನ್ನ, ತಾಳ್ಮೆಯನ್ನ, ನಿರೀಕ್ಷೆಯನ್ನ ಹೇಗೆ ಮಾಡುತ್ತೆ? ಮತ್ತೆ ಸದ್ದು ಗದ್ದಲವಿಲ್ಲದೆ, ಈಗ ನಾವು ಸಾಮಾನ್ಯವಾಗಿ ಊರ್ ಬದಿಗೆ ಹೋದಾಗ, ಈಗಿರ್ಲ ಅದು, ಯಾಕಂದ್ರೆ ಈಗ ಬಹಳ ಸ್ಟ್ರಿಕ್ಟ್ ಆಗಿದೆ. ಮೊದಲು ಬೇಟೆಗೆ ಹೋಗ್ತಾ ಇದ್ದೆವು ಊರಲ್ಲಿದ್ದಾಗ, ಅಥವಾ ಕೆಲಸಕ್ಕೆ ಸೇರಿದ ಮೇಲೂ ಎಲ್ಲರೂ ಅಪರೂಪಕ್ಕೆ ಊರಿಗೆ ಹೋದ. ಬೇಟೆಗಾರ ಏನ್ ಮಾಡ್ತಾನೆ? ಅವನು ಯಾವುದೋ ಒಂದು ಪ್ರಾಣಿಗಾಗಿ ಮೌನದಲ್ಲಿ ಒಂದು ಸಣ್ಣ ತನ್ನ ಬೆರಳಿನ ಹೆಜ್ಜೆಯ ಬೆರಳು ಕೂಡ ನೆಲಕ್ಕೆ ತಾಗದೇ ಇದ್ದಾಗೆ ಅಲ್ಲಿ ದರ್ಕುಗಳು ಇರ್ತವೆ, ಎಲೆಗಳಿರ್ತವೆ, ಸಪ್ಪಳ ಆಗ್ಬಿಡ್ತವೆ, ಆದ್ರಿಂದ ಅಲ್ಲಿ ಬೇಟೆ ತಪ್ಪಿಸ್ಕೊಳ್ಬಿಡ್ಬಹುದು ಅಂತ ಹೇಳಿ ಅವನು ಮೌನವಾಗಿ ಹೊಂಚಾಗ್ತಾ ಕೂತಿರ್ತಾನೆ. ಯಾವಾಗ ಅವನಿಗೆ ನಿರೀಕ್ಷಿತ ಬೇಟೆ ಕಣ್ಣೆದ್ರೆ ಬಂತೋ ಢಮಾರ್ ಅಂತ ಅನಿಸ್ತದೆ, ಆವಾಗ ಸೌಂಡ್ ಆಗತ್ತೆ. ಈ ಬಿಜೆಪಿ RSSನ ನೆಲಮೂಲದ, ತಳಮೂಲದ ಕಾರ್ಯಾಚರಣೆಯ ವೈಖರಿಯೇ ಅದು. ಅವೆಲ್ಲವೂ ಹೇಗಿರ್ತವೆ? ಉದಾಹರಣೆಗೆ ಈಗ ಕೇರಳದಲ್ಲಿ ವರ್ಷದಿಂದ ವರ್ಷಕ್ಕೆ ತನ್ನ ಪ್ರಭಾವವನ್ನ, ಸೀಟ್ಗಳ ಸಂಖ್ಯೆಯನ್ನ, ವೋಟ್ ಶೇರಿಂಗ್ ಅನ್ನ
ಜಾಸ್ತಿ ಮಾಡ್ಕೊಳ್ತಾ ಬರ್ತಾ ಇರುವಂತ ಬಿಜೆಪಿ ಇನ್ನೊಂದು 10 ವರ್ಷ ಬೇಕಾದ್ರೂ ಕಾಯುತ್ತೆ ಅಂತ. ಆಮೇಲೆ ಬಿಜೆಪಿ ಕೇರಳದಲ್ಲೂ ಅಧಿಕಾರಕ್ಕೆ ಬಂದೇ ಸಿದ್ಧ ಅಂತ. ಈ ರೀತಿಯ ಉದಾಹರಣೆಗಳು ನಿಮಗೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ನಾನು ನಿಮಗೆ ಕೊಡ್ಲಿಕ್ಕೆ ಸಿದ್ಧವಾಗಿದೆ. ಅಂದ್ರೆ ಒಂದು ಪಕ್ಷ ಚುನಾವಣೆಯನ್ನಷ್ಟೇ ದೃಷ್ಟಿಯಲ್ಲಿ ಇಟ್ಟುಕೊಂಡು 2-3 ತಿಂಗಳಿರುವಾಗ್ಲೋ 1 ತಿಂಗಳಿರುವಾಗ್ಲೋ ರೋಡ್ ಶೋ ಅಂತೆ, ಪ್ರೆಸ್ ಮೀಟ್ ಅಂತೆ, ಹಾ ಹೂ ಭಾಷಣ ಅಂತೆ, ಅದೆಲ್ಲ ಮಾಡಿದ್ರೆ ನಡೆಯುವುದಿಲ್ಲ. ಬಂಗಾಲದಲ್ಲಿ ಇವತ್ತು ಬಿಜೆಪಿ 10.16 ವೋಟ್ ಶೇರಿಂಗ್ ಇಂದ 2011ರಿಂದ ಇವತ್ತಿನವರೆಗೆ ಈಗ ನಿನ್ನೆ 44% ಅಥವಾ 46% ಬಿಜೆಪಿ ವೋಟ್ ಶೇರ್ ಅನ್ನ ಪಡ್ಕೊಂಡಿದೆ ಅಂತ ಬರ್ತಾ ಇದೆ. ಇಂಡಿಯಾ ಟುಡೇ ಎಲ್ಲೋ ನೋಡಿದೆ ನಾನು. ಒಬ್ರು ಹೇಳ್ತಾ ಇದ್ರು, ಸಪೋಸ್ ಮೇ 4ರ ದಿನ ಬಿಜೆಪಿ ತನ್ನ ವೋಟ್ ಶೇರಿಂಗ್ ಅನ್ನ 50% ಗಡಿ ದಾಟಿತು ಅಂತಾದ್ರೆ ಬಂಗಾಲ ಬಿಜೆಪಿಯ ಪಾಲಿಗೆ ಇನ್ನೊಂದು ಗುಜರಾತ್. ಯಾಕೆಂತಂದ್ರೆ ಗುಜರಾತ್ ಅಲ್ಲಿ 51-52% ವೋಟ್ ಅನ್ನ ನಿರಂತರವಾಗಿ ತಗೊಳ್ತಾ ಇದೆ ಬಿಜೆಪಿ. ಅಂದ್ರೆ ಆ ಮಟ್ಟದ ಸಾಧನೆ ಸಾಧ್ಯವಾದದ್ದು ಹೇಗೆ? ಈಗ ಬಂಗಾಲದಲ್ಲಿ ಮೇ 4 ಫಲಿತಾಂಶ ಬಂದು ಬಿಜೆಪಿ ಅಧಿಕಾರ ಗ್ರಹಣ ಮಾಡಿದ್ರೆ, ಉತ್ತರ ಭಾರತ ಅಂತ ಬಂದಾಗ ನಿಮಗೆ ಕಾಣುವುದೇನು? ಕೇವಲ ಹಿಮಾಚಲ ಮತ್ತು ಪಂಜಾಬ್, ಅದು ಎರಡನ್ನೇ ಬಿಟ್ರೆ ಉಳಿದ ಕಡೆ ಎಲ್ಲ ನೀವು ಬಿಜೆಪಿಯ ಧ್ವಜವನ್ನೇ ನೋಡ್ತೀರಿ. ಇನ್ನು ಜಾರ್ಖಂಡ್ ಅಲ್ಲಿ ಶಿಬು ಸೊರೇನ್ ಈಗಾಗ್ಲೇನೆ NDA ಸರ್ಕಾರಕ್ಕೆ ಬರುವ ಒಂದು ಹೆಜ್ಜೆಯನ್ನ ಇಟ್ಟಾಗಿದೆ ಅಂತಲೇ ಅನಿಸ್ತಾ ಇದೆ ಅವ್ರ ಮಾತನ್ನೆಲ್ಲ ನೋಡಿದಾಗ. ಇನ್ನು ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಈಗ ದೆಹಲಿಯಲ್ಲಿ 7 ಜನ ಏನು ಬಿಜೆಪಿ ಬಂದ್ರು, ರಾಘವ್ ಚೆಡ್ಡಾ ನೇತೃತ್ವದಲ್ಲಿ 94 ಸೀಟಲ್ಲಿ 64 ಸೀಟು ಡೀಲ್ ಆಗಿದೆ. ಅದರಲ್ಲಿ 48 ಸೀಟ್ ಆಲ್ರೆಡಿ ಪಕ್ಕಾ, ಈ ಸುದ್ದಿ ಬರ್ತಾ ಇದೆ. ಹಾಗಾಗಿ ಅಲ್ಲಿಯೂ ಕೂಡ ಅದು ಇನ್ನೊಂದು ಬರುವ ಚುನಾವಣೆಯೋ ಅಥವಾ ಅದರ ನಂತರದ್ದೋ ಅಲ್ಲಿಯೂ ಬಿಜೆಪಿ ತನ್ನ ಅಸ್ತಿತ್ವವನ್ನ, ಜೆಂಡಾವನ್ನ ಊರುದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅಂದ್ರೆ ಸೈಲೆಂಟ್ ಆಗಿ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಬಿಜೆಪಿ. ಬಂಗಾಲದಲ್ಲಿ ಏನ್ ಮಾಡಿತ್ತು, ಬಂಗಾಲದಲ್ಲಿ ಯಾಕೆ ಈ ರೀತಿಯ ಒಂದು ರಿಸಲ್ಟ್ ಅನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಯ್ತು? 15 ವರ್ಷ ತನ್ನದೇ ಆದಂತ ಜಂಗಲ್ ರಾಜ್, ಗೂಂಡಾಗಿರಿ, ಯಾವ ರೀತಿಯ ಬೂತ್ ಕ್ಯಾಪ್ಚರು, ಯಾವ ರೀತಿ ಜನರನ್ನು ಹೆದರಿಸುದು, ಮತಗಟ್ಟೆಗೆ ಜನ ಬರದೇ ಇದ್ದಂಗೆ ನೋಡ್ಕೊಳ್ಳೋದು, 30-36%, 38% 1ವರೆಗಿದ್ರೆ ಅಥವಾ 3 ಗಂಟೆವರೆಗಿದ್ರೆ 4:30 6 ಒಳಗೆ 84% ವೋಟ್ ಆಗ್ಬಿಡುವಂತ ಮ್ಯಾಜಿಕಲ್ ದೃಶ್ಯಾವಳಿಗಳು ಇವೆಲ್ಲವೂ ಇದ್ದಂತ, ಇಡೀ ತನ್ನ ರಾಜ್ಯವನ್ನೇ ಕಬ್ಜ ತೆಗೆದುಕೊಂಡಂತ ಮಮತಾ ಬ್ಯಾನರ್ಜಿ ಅವರು ಈ ರೀತಿಯ ನಿಕೃಷ್ಟವಾದಂತ ಒಂದು ಸೋಲಿನ ನೆಲೆಗೆ ಬಂದು ನಿಂತಿರ್ಲಿಕ್ಕೆ ಕಾರಣ ಏನು? ಈ ಎಲ್ಲ ಹಿನ್ನೆಲೆಯಲ್ಲಿ ಬಂಗಾಲ ದೇಶ ಮತ್ತು 15 ವರ್ಷದಲ್ಲಿ ಬಿಜೆಪಿಯ ಒಟ್ಟು ಸ್ಟ್ರಾಟಜಿ, ಅದು ರಾಜ್ಯವನ್ನ ಗೆಲ್ತಾ ಇಡೀ ಭಾರತವನ್ನ 15 ವರ್ಷದ ಹಿಂದೆಯೇ ಪ್ರಥಮವಾಗಿ ಮೋದಿಯವರು ಪ್ರಧಾನಿಯಾಗುವ ಆ ಸಂದರ್ಭದಲ್ಲಿ, ಆ ಸಂಕ್ರಮಣದ ಸ್ಥಿತಿಯಲ್ಲೇ ಬಿಜೆಪಿ ಘೋಷಣೆ ಏನು? ಕಾಂಗ್ರೆಸ್ ಮುಕ್ತ ಭಾರತ. ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದು ಘೋಷಣೆ ಮಾಡಿದಷ್ಟು ಸುಲಭ ಆಗಿರ್ಲಿಲ್ಲ ಬಿಜೆಪಿ. ಅದು ಹಂತವಾಗಿ ಧನಾತ್ಮಕವಾಗಿ ವಿಶ್ವಾಸಾರ್ಹತೆಯಿಂದ, ಅಭಿವೃದ್ಧಿಶೀಲತೆಯಿಂದ, ಭಾರತದ ಅಖಂಡತೆ ಮತ್ತು ಸಾರ್ವಭೌಮತೆಯನ್ನ ಕಾಪಾಡುವಂತ ಹೊಣೆಗಾರಿಕೆಯಿಂದ, ಭಯೋತ್ಪಾದಕರ ಹುಟ್ಟಡಗಿಸುವಿಕೆಯಿಂದ, ಭಾರತದ ಅಸ್ಮಿತೆಯ ಧ್ವಜವನ್ನ ವಿಶ್ವದ ಭೂಪಟದಲ್ಲಿ ಎತ್ತಿ ಹಿಡಿಯುವ ಮೂಲಕ, ಹೀಗೆ ಹಲವಾರು ಕಾರಣಗಳಿಂದ ಅದನ್ನು ಸಾಧ್ಯವಾಗಿಸಿದೆ. ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನೋಡಿ, ಬಂಗಾಲದಲ್ಲಿ ಕೆಲವು ಉದಾಹರಣೆಗಳನ್ನ ಕೊಡ್ತೇನೆ. RSS ಬಿಜೆಪಿ ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿತು. ಈಗಲ್ಲ, ನೆನಪಿಡಿ, ನಾನು ಅದಕ್ಕಾಗಿ ಆಗ ಹೇಳಿದ್ದು, 2-3 ತಿಂಗಳಿರುವಾಗ ಧಾಮ್ ಧೂಮ್ ಧೂಳ್ ಅಂತ ಹೇಳಿ ಪ್ರಚಾರಕ್ಕಿಳಿದು ಮತವನ್ನ ಪಡ್ಕೊಂಡು ಗೆಲ್ಲುವಂತ ಕಾಲ ಇದಲ್ಲ. 2.5-3 ವರ್ಷದ ಹಿಂದಿನಿಂದಲೇ ಬಂಗಾಲದ ಮೇಲೆ ಬಿಜೆಪಿ ಕಣ್ಣಿಟ್ಟಿತ್ತು. 3 ಲೋಕಸಭಾ ಚುನಾವಣೆ, 2 ವಿಧಾನಸಭಾ ಚುನಾವಣೆ, ಇದೆಲ್ಲವನ್ನು ಬೂತ್ ಟು ಬೂತ್ RSS ಪಡೆ ಬಿಜೆಪಿಯ ಸಮ್ಮಿಲನದೊಂದಿಗೆ ಬೂತ್ ಟು ಬೂತ್ ಅಧ್ಯಯನ ಮಾಡಿದೆ. ಇಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಹೆದರಿಸಲಾಗ್ತಾ ಇದೆ, ಯಾವುದೇ ರೀತಿಯಲ್ಲಿ EVM ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇದೆ, ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ, ಯಾವ ರೀತಿ ಹೆದರಿಸ್ತಾರೆ, ಆ ಹೆದರಿಸುವ ವಿಧಿವಿಧಾನಗಳೇನು, ಬಾಂಬ್ ಆದ್ರೆ ಯಾವ ರೀತಿ, ಬೆಂಕಿ ಆದ್ರೆ ಯಾವ ರೀತಿ, ಕೋಲ್ ಹಿಡ್ಕೊಂಡು ಬಡಗಿ ಹಿಡ್ಕೊಂಡು ಬರುವಂತ ಅವ್ರು ಹೇಗ್ ಬರ್ತಾರೆ, ಅಂದ್ರೆ ಇಷ್ಟು ಮೈನ್ಯೂಟ್ ಆದಂತ ಒಂದು ಸ್ಟಡಿಯನ್ನ ಬಿಜೆಪಿ RSS ಮಾಡಿದೆ. ಅದನ್ನ ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನೀವು ಎಲ್ಲಿಯೂ ಯಾರೂ ನಿರೀಕ್ಷೆ ಮಾಡದಿದ್ದಂತ ರೀತಿಯಲ್ಲಿ ಚುನಾವಣೆ ನಡೆಯುವಂತ ಒಂದು ನಿರ್ದಿಷ್ಟ ಅವಧಿಗೆ ಬೈಕ್ ಅನ್ನ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿಷೇಧಿಸಲಾಯಿತು.
ಬೈಕ್ ಸವಾರರು ಹೋಗುವಂಗಿಲ್ಲ, ಬೈಕ್ ಬಿಡುವಂಗಿಲ್ಲ, ಬೈಕ್ ತಗೊಳ್ಳುವಂಗಿಲ್ಲ. ಕೋರ್ಟ್ಗೆ ಹೋದ್ರು ಕೋರ್ಟ್ ಕೂಡ ಲೋವರ್ ಕೋರ್ಟ್ ಅದನ್ನ ಏನು ಎತ್ತಿ ಹಿಡಿಲಿಲ್ಲ. ಚುನಾವಣಾ ಕಮಿಷನ್ಗೆ ಚೀಮಾರಿ ಹಾಕಿ ಏನ್ ಜನರಿಗೆ ಸ್ವಾತಂತ್ರ್ಯ ಬೇಡವಾ ಅಂತ ಕೇಳಿತು. ಆ ಸ್ವಾತಂತ್ರ್ಯ ಬೇಕು, ಅದನ್ನ ಇವರು ಬಿಟ್ಟು ಬಿಡಿ ಅಂತ ಹೇಳಿದಾಗ ಬಿಟ್ರು. ಆಮೇಲೆ ಅವ್ರದ್ದೊಂದು ವಿಡಿಯೋಗ್ರಾಫ್ ಮಾಡಿ ಹೈಯರ್ ಕೋರ್ಟ್ ಕೊಟ್ಟಾಗ ಅಲ್ಲಿ ಈ ರೀತಿ ಎಲ್ಲ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ರು ಅದನ್ನ ಮಾಡಿ. ಇದು ಯಾಕೆ? ಬೈಕ್ ಸವಾರರಿಂದ ಏನೇನೆಲ್ಲ ಆಗತ್ತೆ ಅನ್ನೋದನ್ನು ಕೂಡ ಬಿಜೆಪಿ RSS ಸ್ಟಡಿ ಮಾಡಿದೆ. ಹಿಂದೆಲ್ಲ ಏನಾಗ್ತಾ ಇತ್ತಂತೆ ಅಂದ್ರೆ ಅಲ್ಲಿ ಮತ ಹಾಕುವ ದಿನ ಮನೆಯ ಹೊರಗಡೆ ಬಂದು ಗುರ್ 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 ಅಂತ ಭಯಾನಕವಾದಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡೋದು, ಕೈಯಲ್ಲಿ ನಾಡ್ ಬಾಂಬ್ ಹಿಡ್ಕೊಂಡು ಅಲ್ಲಲ್ಲಿ ಬಿಸಾಡುದು, ಈ ತರದ ಕೆಲಸವನ್ನ ಬೈಕಲ್ಲಿ ಮಾಡ್ತಾ ಇದ್ರಂತೆ. ಅದನ್ನು ಸ್ಟಡಿ ಮಾಡಿ ಆ ಬೈಕಿನ ಮೇಲೆ ನಿಷೇಧ ಹೇರುವಾಗಿ ಚುನಾವಣಾ ಕಮಿಷನ್ಗೆ ಪೂರಕವಾದ ಮಾಹಿತಿಯನ್ನ ಕೊಟ್ಟದ್ದು ಬಿಜೆಪಿ ಮತ್ತು RSS ಸ್ಟಡಿ. ಅಂದ್ರೆ ಈ ರೀತಿಯ ಒಂದು ನೆಲಮೂಲದ ಸ್ಟಡಿಯನ್ನ ಇಡೀಯದಾಗಿ ಬಂಗಾಲದಲ್ಲಿ ಕಳೆದ 2.5-3 ವರ್ಷದಿಂದ RSS ಬಿಜೆಪಿ ಮಾಡಿದೆ. ಅದರ ಪರಿಣಾಮ ಏನು? ಬಿಜೆಪಿ RSS ಅಲ್ಲಿ ಮಾಡಿದಂತ ಕೆಲಸ 71-72% ಇದ್ದೂ ಕೂಡ ಬಹುಸಂಖ್ಯಾತರಾಗಿಯೂ ಕೂಡ ಬದುಕಲ್ಲದ ಬದುಕು, ಮಾನವೀಯತೆಯ ಬದುಕಿಗೆ ಒಂದು ನಿರೀಕ್ಷೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೊತ್ತಿಗೆ ತಮ್ಮ ಜೀವ ಹೋಗ್ತದೆ ಅಂತ ಗೊತ್ತಿಲ್ಲ, ಮನೆಗೆ ಬೆಂಕಿ ಬೀಳ್ತದೆ ಅಂತ ಗೊತ್ತಿಲ್ಲ, ನಮ್ಮ ಹೆಣ್ಣು ಮಕ್ಕಳು ಹೊರಗಡೆ ಹೋದವರು ವಾಪಸ್ ಬರ್ತಾರೆ ಅಂತ ಗೊತ್ತಿಲ್ಲ. ಈ ರೀತಿಯ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಭಯಾನಕವಾದಂತ ದಾಳಿಗಳನ್ನ ಇತ್ಯಾದಿಗಳನ್ನ ಸ್ಟಡಿ ಮಾಡಿ ಬಿಜೆಪಿ ಎಲೆಕ್ಷನ್ ನಲ್ಲಿ ಹೋರಾಟ ಮಾಡಿಲ್ಲ. ಆ ಹೋರಾಟಕ್ಕೆ ಅಲ್ಲಿಯ ಹಿಂದೂಗಳನ್ನ ಪ್ರೇರೇಪಣೆ ಮಾಡಿತ್ತು, ಅವರನ್ನ ಎಬ್ಬಿಸಿತು, ಅವರನ್ನ ಜಾಗೃತಿಗೊಳಿಸಿ. ಅದರ ಜೊತೆಗೆ ಬಾಂಗ್ಲಾದಲ್ಲಿ ಆಗ್ತಾ ಇರುವಂತ ಹಿಂದೂಗಳ ಮಾರಣ ಹೋಮವು ಕೂಡ ಬಂಗಾಳದ ಹಿಂದೂಗಳ ಮೇಲೆ ಅತ್ಯಂತ ಪ್ರಭಾವ ಬೀರುವ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಮತ್ತೆ ಇನ್ನೊಂದು ನೆನಪಿಡಿ, ಹರಿಯಾಣ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಡೆಲ್ಲಿ ಇರಬಹುದು, ಬಿಹಾರ ಇರಬಹುದು, ಇದನ್ನ ಗೆಲ್ಲಿಕ್ಕೆ ಕಾರಣ ಕೂಡ ಅತ್ಯಂತ ಹೆಚ್ಚು ನಿರ್ಣಾಯಕವಾಗಿ ಮತ ಚಲಾಯಿಸಿದ ಮಹಿಳೆಯರು. ಇಲ್ಲಿ ಮಹಿಳಾ ಪ್ರಭುತ್ವದ ರಾಜ್ಯಗಳು. ಇಲ್ಲಿಯೂ ಕೂಡ ಅದನ್ನ ಅರ್ಥ ಮಾಡಿಕೊಂಡು ಇಲ್ಲೊಂದು ಮಹಿಳೆ ನೇರವಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು. 7:30 ಗಂಟೆಯ ನಂತರ ನಿರ್ಭೀತಿಯಿಂದ ಮನೆಯ ಹೊರಗಡೆ ಹೋಗದೆ ಇದ್ದಂತ ಒಂದು ಸ್ಥಿತಿ ಮಹಿಳೆಯರಿಗೆ ಬಂಗಾಳದಲ್ಲಿ ಪ್ರಾಪ್ತವಾಗಿದೆ ಅಂತ ಆದ್ರೆ ನಾವು ಈ ಭಯವನ್ನ ತೊಡೆದು ಹಾಕ್ತಾರೆ ಯಾರು ಅಂತ ನೋಡಿ ನಾವು ಮತ ಚಲಾಯಿಸ್ತೇವೆ. ಇಂಥ ಭಯಾನಕ ವಾತಾವರಣವನ್ನ ಯಾರು ಭೇದಿಸಿ ನಮಗೆ ನಿರುಂಬಳವಾಗಿ ಬದುಕುವಂತ ಒಂದು ಅವಕಾಶವನ್ನ ಯಾರು ಮಾಡಿಕೊಡ್ತಾರೋ ಅವರಿಗೆ ನಾನು ವೋಟ್ ಹಾಕ್ತೇನೆ. ಒಂದು ಹೆಣ್ಣು ಮಗಳು ಇಂಥ ಒಂದು ಪ್ರೇರಣೆಯನ್ನ, ವಾತಾವರಣವನ್ನ ಮನೆ ಮನಸ್ಸುಗಳ ಒಳಗೆ ನಿಂತು ನುಗ್ಗಿ ಅವರ ವಿಶ್ವಾಸವನ್ನ ಗಳಿಸಿ ಬಿಜೆಪಿ ಈ ಕೆಲಸವನ್ನ ಮಾಡಿದೆ, RSS ಈ ಕೆಲಸವನ್ನ ಮಾಡಿದೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಏನ್ ಮಾಡಿದ್ರು? ಕೇವಲ ಕೋರ್ಟು, ಕೇವಲ ವ್ಯಾಜ್ಯ, ಕೇವಲ ಧಮ್ಕಿ, ಕೇವಲ ಜೋರು, ಕೇವಲ ಮೋದಿ ಮೇಲ್ ದಾಳಿ, ಕೇವಲ ಅಮಿತ್ ಶಾ ಮೇಲ್ ದಾಳಿ, ಕೇವಲ ಕೇಂದ್ರ ಸರ್ಕಾರದ ಮೇಲ್ ದಾಳಿ. ಯಾವ ರೀತಿಯಲ್ಲೂ ಈ ರೀತಿಯ ಮೂರ್ಖತನದ ಮತ್ತು ಅಗ್ರೆಸಿವ್ ಆದಂತ ದಾರಿಯನ್ನ ಬಿಟ್ರೆ ಗ್ರಾಸ್ ರೂಟ್ ಲೆವೆಲ್ ಆದಂತ ಯಾವ ದಾರಿಯನ್ನು ಹಿಡಿದಿಲ್ಲ. ನಿಮಗೆ ನೆನಪಿರಬೇಕು, 1500 ರೂಪಾಯಿ ಮಹಿಳೆಯರಿಗೆ ಕೊಡೋದನ್ನ ಎಲೆಕ್ಷನ್ ಮೊದಲು ಅವರಿಗೆ ಮನೆ ಮನೆಗೆ ತಲುಪಿಸಲಾಗಿದೆ, ಕೊಡಲಾಗಿದೆ. ಆದರೂ ಪ್ರಭಾವಗೊಂಡಿಲ್ಲ ಮಹಿಳೆಯರು. ಯಾಕೆಂತಂದ್ರೆ ಅವರ ನಿತ್ಯದ ಬದುಕು ದುರಂತದ ಮಹಾಕಥನ ಆಗೋಗಿದೆ. ಅವರಿಗೆ ಬದುಕು ಸುಧಾರಿಸಬೇಕಾದದ್ದು ಬೇಕಾಗಿದೆ. ಅದರ ಮಧ್ಯೆ ಇನ್ನೊಂದೇನಾಯ್ತು? ಮೇ 4 ಯಾವ ನಿಮ್ಮ ದೆಹಲಿಯ ತಂದೆ ಬಂದು ಕಾಪಾಡ್ತಾರೆ ನೋಡ್ತೇನೆ ನಾವು. ಅಭಿಷೇಕ್ ಬ್ಯಾನರ್ಜಿ, ಜಹಾಂಗೀರ್ ಖಾನ್, ಸ್ವತಃ ಮಮತಾ ಬ್ಯಾನರ್ಜಿ. ಇದೇನಾಯ್ತು? ಓಹೋ, ಇವರು ನಮ್ಮನ್ನ ಧಮಕಿ ಹಾಕುವುದರಲ್ಲೇ ಇದ್ದಾರೆ, ಗೂಂಡಾ ರಾಜ್ಯದಲ್ಲೇ ಇದ್ದಾರೆ. ಇನ್ನು ನಮಗೆ ಇವರನ್ನೇ ಆರಿಸ್ಕೊಂಡು ಬಂದ್ರೆ ಮತ್ತೆ ಬೆಂಕಿಯೇ ಗತಿ, ಸಜೀವ ದಹನವೇ ಗತಿ, ಮತ್ತೆ ನಮಗೆ ನಿತ್ಯ ನಿರಂತರ ಇನ್ನು ನಾವು ಊರು ಬಿಡುವುದೇ ಗ್ಯಾರಂಟಿ, ಕಾಶ್ಮೀರಿ ಪಂಡಿತರ ಹಾಗೆ ಅಂತ ಒಂದು ಮಾರಣ ಹೋಮಕ್ಕೂ ಒಂದು ಭವಿಷ್ಯದಲ್ಲಿ ಸಾಧ್ಯತೆ ಇದೆಯೇನೋ ಅನ್ನುವ ಮಟ್ಟಕ್ಕೆ ಜನ ಬಂದ್ರು. ಅದನ್ನ ಬಿಜೆಪಿ RSS ಎನ್ಕೇಶ್ ಇಲ್ಲದೆ ಇದ್ರೆ 3 ಸೀಟ್ ಇದ್ದದ್ದು ಇವತ್ತು 175ರಿಂದ 145, 161ರಿಂದ 175ರವರೆಗೆ ಸಮೀಕ್ಷೆ ಹೇಳ್ತಾ ಇದೆ. ಯಾರೋ 200 ಚಿಲ್ಲರೆ ಹೇಳಿದ್ದಾರೆ, ಅದು ಬಿಟ್ಬಿಡಿ. ಅಂದ್ರೆ ಆ ವೋಟ್ ಶೇರಿಂಗ್ ಅನ್ನು ನಿಮ್ಗೆ ಹೇಳಿದ್ದೇನೆ. ಸೀಟನ್ನು ಈ ಮಟ್ಟಕ್ಕೆ ಬಂಗಾಳದಲ್ಲಿ ತರ್ಕೊಬರ್ತಾರೆ ಅಂತ ಆದ್ರೆ ಹೇಗ್ ಸಾಧ್ಯ? ಅದೇ ಅಲ್ಲಿ ಸಾಧ್ಯ ಆದದ್ದು ದುರ್ಗಾವಾಹಿನಿ. ಈ ಹೆಸರನ್ನೆಲ್ಲರೂ ಕೇಳಿದ್ರ ನೀವು? ತಣ್ಣಗೆ ಮೌನವಾಗಿ
ಬಿಜೆಪಿ RSS ಯಾವ ಸ್ಟ್ರಾಟಜಿಯು ಕೂಡ ಮಮತಾ ಬ್ಯಾನರ್ಜಿ ಅವರ ಗಮನಕ್ಕೆ ಬರಲಿಲ್ಲ. ಅಷ್ಟು ಅದ್ಭುತವಾಗಿ ಬಂಗಾಲದಲ್ಲಿ ಮಹಿಳೆಯರಲ್ಲಿ ಜಾಗೃತಿಯನ್ನ ತಂದ್ರು. ಮಹಿಳೆಯಲ್ಲಿ ಜಾಗೃತಿ ಬಂತು ಅಂತ ಆದ್ರೆ ಅದು ಕುಟುಂಬದ ಜಾಗೃತಿ ಅಂತ ಅರ್ಥ. ಕುಟುಂಬದಲ್ಲಿ ಜಾಗೃತಿ ಬಂತು ಅಂದ್ರೆ ಅದು ಸಮಾಜದ ಜಾಗೃತಿ ಅಂತ ಅರ್ಥ. ಇವರು ಮೊದಲು ಅಸ್ಮಿತೆ ಅಂದ್ರು, ಬಂಗಾಲದ ಕಲ್ಚರ್ ಅನ್ನು ಹಾಳು ಮಾಡ್ತಾರೆ ಅಂತಂದ್ರು, ಹೊರಗಡೆಯಿಂದ ಬಂದವರು ಅಂತಂದ್ರು ಮೊದಲ ಹಂತದಲ್ಲಿ. ಕೊನೆಗೆ ಅದನ್ನು ಬಿಟ್ರು, ಕೊನೆಗೆ ರೋಹಿಂಗ್ಯಾಗಳು ಅಂತಂದ್ರು, SIR ಅಂತಂದ್ರು. ಈ ರೀತಿ ವಿಚಲಿತವಾದಂತ ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಟಜಿ ಕೇವಲ ಬಲಾತ್ಕಾರದಿಂದ ಓಟನ್ನ ಪಡಿತೇವೆ ಅನ್ನೋದಕ್ಕಷ್ಟೇ ಸೀಮಿತವಾಯಿತು. ವೈಯಕ್ತಿಕವಾದಂತ ನಿಂದನೆಗೆ ಸೀಮಿತ ಆಯಿತು. ಮೋದಿ ಅಮಿತ್ ಶಾ ಅವರನ್ನ ಹಳಿಯುವುದರಲ್ಲೇ ಇವರು ದಿನವನ್ನ ಕಳೆದ್ರು. ಇದೇ ಪ್ರಾಬ್ಲಮ್, ಇದೇ ತಪ್ಪು ಕಾಂಗ್ರೆಸ್ ಇಂದಲೂ ಆಗ್ತಾ ಇದೆ, ಅದು ಪ್ರಶ್ನೆ ಬೇರೆ. ಆದ್ರೆ ಬಿಜೆಪಿ ಹಾಗೆ ಮಾಡಿಲ್ಲ.